ನಂಬರ್ ಪ್ಲೇಟ್ ಇರೋದಿಲ್ಲ ಅದಕ್ಕೆ. ಅದರಲ್ಲಿ ಸುಮಾರು ಜನ ಇರ್ತಾರಂತೆ. ಅಲ್ಲಿ ಬಂದವರು ಇವ್ರನ್ನ ನೋಡ್ಬಿಟ್ಟು ಅಲ್ಲಿಂದ ತಕ್ಷಣ ಹೋಗ್ತಾರೆ. ಅವರು ಹೋಗ್ಬಿಟ್ಟು ವಾಪಸ್ಸು ಮತ್ತೆ ಸಂಜೆ ಫೋನ್ ಮಾಡ್ತಾರೆ. ಮಾಡಿಬಿಟ್ಟು ನಾವು ನಿಮಗೆ ಒಬ್ಬರೇ ಬರಲಿಕ್ಕೆ ಹೇಳಿದ್ವಿ, ನೀವು ಈ ರೀತಿ ಬೇರೆ ಬೇರೆಯವ್ರನ್ನ ಕರ್ಕೊಂಬಂದಿದ್ದೀರಿ, ಹಿಂಗೆ ಮಾಡಿದ್ರೆ ನಾವು ನಿಮ್ಮ ಗಂಡನ್ನ ಉಳಿಸಲ್ಲ ಅಂತ ಹೇಳ್ಬಿಟ್ಟು ಮರುದಿವಸ ಹೆದರಿಕೆ ಹಾಕಿ ಫೋನ್ ಮಾಡ್ತಾರೆ. ಇವ್ರ ಹತ್ರ ಒಂದೇ ಒಂದು ಬ್ಯಾಗ್ ಇರುತ್ತೆ ತಗೊಂಡೋದಾಗ. ಸೊ ಅವ್ರಿಗೆ ಅನ್ಸುತ್ತೆ ಏನಂತಂದ್ರೆ ಅದರಲ್ಲಿ 5 ಕೋಟಿ ಇರಲ್ಲ ಅಂತ ಹೇಳಿ. ಸೊ ಹಾಗಾಗಿ ಇವರು 5 ಕೋಟಿ ಕೊಡೋವರೆಗೂ ನಾವು ಬಿಡಲ್ಲ, ನೀವು ಮರುದಿವಸ ಮತ್ತೆ ಗೋವಾ ದಾಬಾ ಹತ್ರ ದುಡ್ಡನ್ನ ತೆಗೆದುಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮರುದಿವಸ ಇವರು ಅದೇ ರೀತಿಯಾಗಿ ಒಂದು 7-8 ಬ್ಯಾಗಲ್ಲಿ ತಮ್ಮ ಹತ್ರ ಎಷ್ಟು ದುಡ್ಡು ಇರ್ತದೆ ಅಷ್ಟೆಲ್ಲನ್ನ ಹಾಕೊಂಡು ಅಲ್ಲಿ ದಾಬಾದ ಹತ್ರ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಈಕೆಯ ಗಂಡನ ಒಂದು ಕಾರು ಅಲ್ಲಿ ಅವರು ಬಿಟ್ಟು ಹೋಗಿರ್ತಾರೆ. ಮತ್ತೆ ಮರುದಿವಸ ಅಂದ್ರೆ ಸೋಮವಾರ 17ನೇ ತಾರೀಕು ಮತ್ತೆ ಕರೆ ಮಾಡಿಬಿಟ್ಟು 5 ಕೋಟಿ ರೂಪಾಯಿ ತಗೊಂಡ್ಬರ್ಲಿಕ್ಕೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಈ ಮಹಿಳೆ ಏನ್ ಮಾಡ್ತಾರೆ, ಇಲ್ಲ ನಮಗೆ ನಿಮ್ಮ ಹತ್ರ ಇರೋದ್ರೆ ಡೌಟ್ ಇದೆ, ಕಾರ್ ಬೇರೆ ನಮ್ಗೆ ಆಲ್ರೆಡಿ ಸಿಕ್ಕಿದೆ, ನೀವು ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರೆ ಮಾತ್ರ ನಾವು ಒಪ್ತೀವಿ ಅಂತ ಹೇಳ್ತಾರೆ. ಸೊ ಆ ಪ್ರಕಾರವಾಗಿ ಅವರು ವಿಡಿಯೋ ಕಾಲ್ ಮಾಡಿ ಅವ್ರ ಗಂಡ ಅಲ್ಲಿರೋದನ್ನ ತೋರಿಸ್ತಾರೆ. ಜೊತೆಗೆ ನಿಪ್ಪಾಣಿ ಕೊಲ್ಹಾಪುರ್ ಬೈಪಾಸ್ ರಸ್ತೆ ಹತ್ರ ಬರ್ಲಿಕ್ಕೆ ದುಡ್ಡು ತಗೊಂಡ್ಬರ್ಲಿಕ್ಕೆ ಹೇಳ್ತಾರೆ. ತದನಂತರ ಈ ಮಹಿಳೆ ಎನ್ನೇ ದಿವಸ ನಮ್ಮ ಪೊಲೀಸ್ ಹತ್ರ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿಕೊಂಡು ಈಗಾಗಲೇ ನಾವು ಸುಮಾರು 3 ತಂಡಗಳನ್ನ ರಚನೆ ಮಾಡಿದ್ದೀವಿ. ಒಂದು ಘಟಪ್ರಭಾ ಪೊಲೀಸರ ನೇತೃತ್ವದಲ್ಲಿ DSP ಗೋಕಾಕ್ ಅವರ ಸೂಪರ್ವಿಷನ್ ಅಲ್ಲಿ, ಮತ್ತೊಂದು ಚಿಕ್ಕೋಡಿ DSP ಅವರ ನೇತೃತ್ವದಲ್ಲಿ 2 ಟೀಮನ್ನ ಮಾಡಿದ್ದೇವೆ. ಒಂದು ನಿಪ್ಪಾಣಿ ಮತ್ತೆ ಇನ್ನೊಂದು ಕಡಕಲಾಟ್ ಟೀಮಿಂದ. ಯಾಕಂದ್ರೆ ಈಗ ಆಲ್ರೆಡಿ ಈ ಬಂದಿರೋ ಮಾಹಿತಿ ಪ್ರಕಾರ ನಿಪ್ಪಾಣಿ ಕಡೆ ಅವರು ಜಾಸ್ತಿ ಓಡಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಿಪ್ಪಾಣಿ ಪೊಲೀಸರು ಮತ್ತೆ ಕಡಕಲಾಟ್ ಪೊಲೀಸರದ್ದು 2 ತಂಡಗಳನ್ನ ಮಾಡಿದ್ದೀವಿ. ನಾವು ಆರೋಪಿಗಳನ್ನ ಶೀಘ್ರದಲ್ಲೇ ಬಂಧಿಸ್ತೀವಿ ಅನ್ನೋ ಒಂದು ವಿಶ್ವಾಸ ಇದೆ. ಈ ವ್ಯಕ್ತಿ ಕಿಡ್ನಾಪ್ ಆಗಿರ್ತಕ್ಕಂಥ ವ್ಯಕ್ತಿಗೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಮೇಲೆ ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಅಂದ್ರೆ ದುಡ್ಡಿಗೋಸ್ಕರ ಅಪಹರಣ ಮಾಡಿರ್ತಕ್ಕಂಥ ಒಂದು ಕೇಸನ್ನ ನಾವು ಆಲ್ರೆಡಿ ದರ್ಜೆ ಮಾಡ್ಕೊಂಡು ತನಿಖೆ ಮಾಡ್ತಾ ಇದ್ದೀವಿ. ಈ ವ್ಯಕ್ತಿ ಹಿನ್ನೆಲೆನ ವಿಚಾರಣೆ ಮಾಡಿದಾಗ ಯಾರೋ ವಿಕ್ಟಿಮ್ ಇದ್ದಾನೆ, ಅವನು ಸುಮಾರು ವರ್ಷಗಳಿಂದ ಈ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ತೊಡಗಿದ್ದು, ವಿಶೇಷವಾಗಿ ಜಮಖಂಡಿ ಮತ್ತೆ ತೇರ್ದಾಳ್ ಆ ಕಡೆ ಸ್ವಲ್ಪ ಅಥಣಿ ಹೊರಭಾಗದಲ್ಲಿ ಈ ವ್ಯಕ್ತಿ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಮಾಹಿತಿ ಬಂದಿದೆ. ಸೊ ಹಾಗಾಗಿ ಇಲ್ಲಿವರೆಗೂ ಬಂದಿರೋ ಕಾಲ್ನ ಪ್ರಕಾರ ಮತ್ತೆ ಇವರು ದುಡ್ಡು ಅಲ್ಲಿ ಹೋಗಿ ತಗೊಂಡಾಗ ಅವರು ಓಡೋಗಿರೋದು ಎಲ್ಲವನ್ನ ಮೇಲ್ನೋಟಕ್ಕೆ ಗಮನಿಸಿದ್ರೆ ಇದು ದುಡ್ಡಿಗೋಸ್ಕರನೇ ಅಪಹರಣ ಮಾಡಿರೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ನಮ್ಮ ಪೊಲೀಸ್ ತಂಡಗಳು ತನಿಖೆ ಮಾಡ್ತಾ ಇದ್ದಾವೆ, ಶೀಘ್ರದಲ್ಲೇ ಆರೋಪಿಯನ್ನ ಬಂಧಿಸ್ತೀವಿ. ಈಗ ಇಲ್ಲಿವರೆಗೂ 1 ಪೈಸೆ ಕೂಡ ಅವರಿಗೆ ತಲುಪಿಲ್ಲ. ಇವರು 2 ಸತಿ ದುಡ್ಡು ತಗೊಂಡು ಹೋದಾಗ್ಲೂ ಮೊದಲನೇ ಬಾರಿಗೆ ಕೇವಲ 10 ಲಕ್ಷ ತಗೊಂಡು ಹೋಗಿದ್ರು, ಪ್ಲಸ್ ಸುಮಾರು ಜನ ಕರ್ಕೊಂಡು ಹೋಗಿದ್ದಕ್ಕೆ ಆ ದುಡ್ಡು ಟ್ರಾನ್ಸಾಕ್ಷನ್ ಆಗಿಲ್ಲ. 2ನೇ ಬಾರಿಗೆ ಇವ್ರನ್ನ ಪರೀಕ್ಷೆ ಮಾಡೋಕ್ಕೋಸ್ಕರನೋ ಏನೋ ಅವರು ಅವ್ರನ್ನ ಗಂಡನ ವಾರವನ್ನ ಬಿಟ್ಟು ಅಲ್ಲೇ ಓಡೋಗಿದ್ದಾರೆ. ಸೊ ಈ ಸತಿ ಆಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ಸೊ ಈಗ ಆಲ್ರೆಡಿ ನಾವು ಒಂದು FIR ಮಾಡಿಕೊಂಡು ತನಿಖೆಯನ್ನ ಕೈಗೊಳ್ತಾ ಇದ್ದೇವೆ. ಹೌದು, ಈಗ ಆಲ್ರೆಡಿ 2ನೇ ಬಾರಿ ಏನು ಕರೆ ಬಂದಿತ್ತು 16ನೇ ತಾರೀಕು, ನೀವು ನಾವು ಹೇಳ್ದಂಗೆ ಕೇಳಿಲ್ಲ, ಒಬ್ಬರೇ ಬರಲಿಲ್ಲ, ನಾವು ಕೇಳಿದಷ್ಟು ದುಡ್ಡು ಕೊಟ್ಟಿಲ್ಲ ಅಂತಂತಂದ್ರೆ ನಾವು ಕೊಲೆ ಮಾಡ್ತೀವಿ ಅನ್ನೋದನ್ನ ನೇರವಾಗಿ ಬೆದರಿಕೆ ಹಾಕಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಅದನ್ನು ಹೇಳಿರ್ತಾರೆ, ನಿಮ್ ಗಂಡ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಸಾಕಷ್ಟು ದುಡ್ಡು ಮಾಡಿರೋದು ನಮ್ಗೆ ಗೊತ್ತಿದೆ. ಸೊ ಹಾಗಾಗಿ ನೀವು ದುಡ್ಡಿಲ್ಲ ಅನ್ನೋಂಥ ಪ್ರಶ್ನೆ ಇಲ್ಲ ಅನ್ನೋಂಥ ಒಂದು ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ವಿಡಿಯೋ ಕಾಲ್ ಅಲ್ಲಿ ಬಸವರಾಜು ತನ್ನ ಹೆಂಡತಿ ಜೊತೆ ಮಾತಾಡಿ ಮುಖ ತೋರಿಸಿದ್ರು. ಈಗ ನಮ್ಮ ತನಿಖೆ ವಿಷಯಗಳನ್ನ ನಾವು ಕೆಲವೊಂದು ವಿಚಾರಗಳನ್ನ ನಾನು ಶೇರ್ ಮಾಡ್ಲಿಕ್ಕೆ ಬಯಸಲ್ಲ. ಬಟ್ ನಮ್ಮ ತನಿಖಾ ತಂಡದವರು ಆ ಒಂದು ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದು ನಾವೀಗ ಆರೋಪಿಗಳನ್ನ ವಶಪಡಿಸಿಕೊಂಡಾಗ ಮತ್ತೆ ವಿಕ್ಟಿಮ್ ಅನ್ನ ನಾವು ಮುಂದೆ
ವಿಚಾರ ಮಾಡಿದಾಗ ಗೊತ್ತಾಗುತ್ತೆ. ಇಲ್ಲ, ಇವ್ರ ಮೇಲೆ ಯಾವುದೇ ರೀತಿಯ ಕಿಡ್ನಾಪಿಂಗ್ ಅಟೆಂಪ್ಟ್ ಆಗಲಿ, ಈ ರೀತಿ ದುಡ್ಡಿಗೆ ಬೇಡಿಕೆ ಇರೋದಾಗ್ಲಿ ಅವರ ಹೆಂಡತಿಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳಿದ್ರು. ಅವರಿಗೆ ಅಂದಾಜಿದೆ, ಯಾರು ಮಾಡಿದಾರಲ್ಲ ಅವರಿಗೆ ಇದ್ರ ಬಗ್ಗೆ ಒಂದು ಅಂದಾಜಿದೆ. ಅದೇ ಕಾರಣಕ್ಕಾಗಿನೇ ಅವರು ಅಷ್ಟು ದೊಡ್ಡ ಮೊತ್ತದ ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರೆ. ನಮ್ಮ ಪ್ರಕಾರ ಮಿನಿಮಮ್ ಒಂದು ಇಬ್ಬರಿಗಿಂತ ಜಾಸ್ತಿ ಅಂತೂ ಇರ್ಲೇಬೇಕು, ಒಬ್ಬ ವ್ಯಕ್ತಿಯನ್ನ ಹಾಗೆ ಅಡ್ಡಗಟ್ಟಿ ತೆಗೆದುಕೊಂಡು ಹೋಗ್ಬೇಕಂದ್ರೆ. ಯಾಕಂದ್ರೆ ಅವರು ಕೂಡ ಇನ್ನೊಂದು ವಾಹನದಲ್ಲಿ ಬಂದಿರ್ತಾರೆ. ಸೊ ಅದು ನೋಡೋಣ, ತನಿಖೆಯಲ್ಲಿ ನಮ್ಗೆ ಮುಂದೆ ಕಾಣೋಣ. ಹೆಂಡತಿ ಊರು, ಗಂಡ ಹೆಂಡತಿ ಇರೋದು ಘಟಪ್ರಭಾ ಪೊಲೀಸ್ ಠಾಣೆ ವ್ಯಾಪ್ತಿಯ ರಾಜಾಪುರ ಗ್ರಾಮದಲ್ಲಿ. ಸಾರಿ.